ಎಲ್ಲಿ ಹೋಗಿದ್ಲೆ ನೀನ? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿ ನೀನು? ನನ್ನ ಇಷ್ಟ ಅದ, ನೀ ಏನ್ ಕೇಳ್ತಿ? ಯಾಕ ಆ ಕೇಳ್ತಾನ ಅವ್ರು ಹೋಗಿ ಕೇಳ್ತಾನ? ಏ ನಾನು ನಿನ್ನ ಸಪೋರ್ಟ್ ಮಾಡಕತ್ತೆ ಅಂದ್ರೆ ನನಗ ಹೊಡ್ತಿಲ್ವಾ ನೀನು? ನೀ ನಮ್ಮ ಅವನ ಬಗ್ಗೆ ಮಾತಾಡ್ಬೇಡ ನೀನು. ಓ ಅವನ ಬಗ್ಗೆ ಮತ್ತ ಅವ್ರ ಅಪ್ಪ ಕೇಳ್ತಾನ? ಏ ಹೋಗ್ಲಿ ಬಿಳಿ ಪಾಕಿದೇನ್ ಹಚ್ಚಿ. ಈಕಿದೇನು ಹಚ್ಚಿ? ಬ್ರೇಕಪ್ ಆಗಿ ಒಂದಿನಾನು ಆಗಿಲ್ಲಲ್ಲೋ. ಹೊಸ ಪ್ಯಾಂಟು, ಹೊಸ ಅಂಗಿ, ಹೊಸ ಬೂಟ ಹಾಕ್ಯಾಣ ನಾನು. ಅಣ್ಣ ಯಾವ ಹುಡುಗಿ ಪಟಾಯಿಸಕ್ ಹೋಗಿದ್ ಕೇಳೋಣ. ಏ ಯಾವ ಹುಡುಗಿ ಪಟಾಯಿಸಕ್ ಹೋಗಿದ್ಲೆ? ಏ ಈ ಹುಲಿ ಅಂದ್ರ ಹಾವೇರಿಯಾಗ ಸಾಯ್ತಾ ಇರ್ಲಿ. ಹೌದ್ ನೀ ಹರಿದೋಗಿರೋ ಅಂಡರ್ವೇರ್ ನ ಉಲ್ಟಾ ಮಾಡಿ ಹಾಕ್ಯಂತಾನೆ ಅಂದ್ರೆ ಕರೆನ ಸತ್ತೋಕಾರ ಅವ್ರು. ಇದಕ್ಕ ಒಳ್ಳೆ ಬ್ರೇಕಪ್ ಮಾಡ್ಕೊಂಡ್ಯ. ನನ್ ಒಳಗಿನ ಸುದ್ದಿನ ಹೊರಗೆ ಯಾಕೆ ಹೇಳ್ಬೇಕ? ಲೇ ಈ ಹುಡುಗಿ ಹೇಳದೇನ ಹರಿದೋಗಿರೋ ಅಂಡರ್ವೇರ್ನ ಉಲ್ಟಾ ಹಾಕ್ಯಂಡ್ರೇನು ಸೀದಾ ಹಾಕ್ಯಂಡ್ರೇನು ತೂತ್ ಕಾಣ್ನಾಗ ಇರ್ತತಿ ಮಗನ ಕಂಡ ಕಾಣ್ತತಿ. ಲೇ ಈ ಹುಡುಗಿ ಮುಂದೆ ನನಗೆ ಭಾಳ ಅಸಹ್ಯ ಮಾಡಂತೀನಿ ನೋಡಿ ನೀನು. ಈ ಹುಡುಗಿನ ಇಷ್ಟ ದಿನ ಚಿನ್ನ ಮುದ್ದು ಬಂಗಾರ ಅಂತ ಕರ್ದನ, ಈಗಲೇ ಈ ಹುಡುಗಿ ಅಂತ ಇನ್ನೂ ಏನೇನಂತ ಕೇಳೋಣ ಅವನ್ನ. ಏ ಇನ್ನೀ ಏನೇನಂತಿಲ್ಲ ಆ ಹುಡುಗಿಗೆ? ಹಂದಿ ಅಂತಾನೆ. ಹಂದಿ ಅಂತಾನಂತ ನೋಡುವ. ನಾ ಹಂದೆ ಸುಮ್ಮನಿರೋಣ ನೀನು. ನಾ ಹಂದಿನ ಮೊನ್ನೆ ಆಟೋ ರಿಪೇರಿಗೆ ಅಂತಂದ 500 ರೂಪಾಯಿ ಇಸ್ಕೊಂಡಲ್ಲ, ಕೊಡು ಈಗ ನನಗೆ. ಏನ ನಿಮ್ ಕಡೆ 500 ರೂಪಾಯಿ ಇಸ್ಕೊಂಡನ? ನಮ್ ಕಡೆ ಇಸ್ಕೊಂಡಿ ನಂದು ಕೊಡ್ಲೆ. ಏ ನಿಂದ 500 ರೂಪಾಯಿ ಆಮೇಲೆ ಕೊಡ್ತಾನೆ ಬಿಡ್ಲೆ. ನಿನಗೆ ಬೇಕಾದ ಗಿಫ್ಟ್ ಕೊಡ್ತೀನಲ್ಲ ಅದನ್ನ ವಾಪಸ್ ಕೊಡು. ಗಿಫ್ಟ್ ಕೊಡ್ಬೇಕಾ? ಅಣ್ಣ 100 ರೂಪಾಯಿ ಚಾಕ್ಲೇಟ್ ಕೊಡ್ಸಿ. ಇಷ್ಟು ಶುದ್ಧ ಎಷ್ಟು ಮಾತಾಡ್ತಾನ ನೋಡ. ಏ 100 ರೂಪಾಯಿ ಚಾಕ್ಲೇಟ್ 50 ಸಲ ಕೊಡ್ತೀನಿ ಹೇಳಿಕಿಗೆ. 100 ರೂಪಾಯಿ ಚಾಕ್ಲೇಟ್ 50 ಸಾವಿರ ಕೊಡ್ಸಿ. 100 ರೂಪಾಯಿ ಚಾಕ್ಲೇಟ್ 50 ಸಾವಿರ ಅಂದ್ರ 5,000 ರೂಪಾಯಿ ರೊಕ್ಕತ್ತ. ನೀನ 4,000 ರೂಪಾಯಿ ಕೊಡ. 500 ರೂಪಾಯಿ ಮುರ್ಕ ಎಣ್ಣೆ ಹೊಡ್ಯಾಕ ರೊಕ್ಕಿಲ್ಲ. ಸುಮ್ಮನಿರೋಣ ನೀನ. ಕೊಡ ನೋಡೋಣ, ನೀ ಕೊಡ ನೋಡೋಣ. ಏ ಸಾಕು ನಿಂದ್ರಸ್ಲೆ. ಒಂದ್ ಕರೆ ಮುಷ್ಯ ಒಂದ್ ಕೆಮ್ಮ ಮುಷ್ಯ ಜಗಳಾಡ್ದಂಗ ಆಡಕತ್ತಿರಲ್ಲ. ಹೌದು ನೀವು ಬ್ರೇಕಪ್ ಆಗಕ್ಕ ಏನ್ ಕಾರಣ? 1000 ರೀಸನ್ ಅದಾವ ಬಿಡೋಣ. 1000 ಅದಾವ. ಒಂದು ಸ್ಟ್ರಾಂಗ್ ಆಗಿರೋ ರೀಸನ್ ಹೇಳ. ಇಲ್ಲೇ ಡಿವೋರ್ಸ್ ಮಾಡಿಸ್ಬಿಡ್ತಾನೆ. ಈ ಬಾಕ್ಸ್ ಎರಡು ಆ ಕಡೆ ಎತ್ತಿಡಲಿ. ನಮಸ್ಕಾರ ರೀ ಸೌಕರ್ಯ. ಬಾಲೆ ಗುಡ್ಡೆ ಯಾಕಲೇ ರೊಕ್ಕ ಕಮ್ಮಿ ಬಿದ್ದಾವೇನ? ಮನ್ ನೋಡಲ್ಲ ಒಂದ್ರ ಮ್ಯಾಲ ಒಂದಿಟ್ಟೆಲ್ಲ ಪುಡಿ ಪುಡಿ ಆಗ್ಯಾವು. ಸೂರ್ಯ ಇವ ನಮ್ಮ ಡಾಕ್ಟ್ರ್ ಅಪ್ಪ. ಹೌದ್ರಿ ಅವ್ರವ್ರಿ ಅವ್ರು. ಹೌದನ? ನೀ ಮಾಡಿ ಕೆಲಸ ಮಾಡು, ಸ್ವಲ್ಪ ಮಾತಾಡ್ಸಿ ಬರ್ತಾನೆ. ಹ್ಞೂ ರೀ. ಏನಿಲ್ರಿ ಸ್ವಲ್ಪ ಕೆಲ್ಸ ಇತ್ರಿ. ಮತ್ತೆ ಇನ್ನೇನೈತ್ಲೆ ನಿನ್ ಕೆಲಸ? ನೀನು ಕುಡಿಯಾಕ ರೊಕ್ಕ ಕಮ್ಮಿ ಬಿದ್ದಿರ್ಬೇಕು, ಅದಕ್ಕೆ ಬಂದಿ ಅದಲ್ಲೇ ನೀನು? ಕುಡಿಯಾಕಲ್ರಿ ಸ್ವಲ್ಪ ಕೆಲ್ಸ ಇತ್ರಿ. ಏನ್ಲೇ ಗುಡ್ಡೆ ಎದಕ್ ಬಂದಿದ್ದಿ? ಒಂದು 50,000 ರೂಪಾಯಿ ಬೇಕಾಗಿತ್ತು ರೀ ಸೌಕರ್ಯ. ನೀವೇನಿಲ್ಲ ಬರೀ 50,000 ಅಂತಂದೆ ಏನಿದ್ರಿಲ್ಲ ನೀವು? ಮುಂಜಾನೆ ನಿನ್ನ ಮಗ ಬಂದು 50,000 ಇಸ್ಕೊಂಡು ಹೋಗ್ಯಾನ, ಮತ್ತೆ ನೀ ಬಂದಿಲ್ಲ 50,000 ಈಗ. ನನ್ನ ಮಗಗ್ರಿಪ್ಪ. ಏ ಅವ ನಿನ್ನ ಮಗಂದು ನಿನಗೆ ಅಂತಿಲ್ಲ. ಅವ ನಿನ್ನ ಗುಟ್ಟೇನ ಬೇರೆ ಗುಟ್ಟೇನ್ಲಿ? ಅವ ನಿನ್ನ ಮಗಂದು ಬೇರೆ ನಿಂದು ಬೇರೆ ಅಂತಿಲ್ಲ. ಸೌಕರ್ಯ ಏನ್ ಕಾಡ್ತಿರ್ಲಿಪ್ಪ ನೀವು? ತಂದೆ ಮಕ್ಕಳು 55,000 ರೂಪಾಯಿ ಅಂತಂದು ಅಲ್ಲೇ ಹಗಲೇ ಬಂದು ನೀವು 50,000 ರೂಪಾಯಿ ಕೇಳಕತ್ರ ನಾನು KVC ಬ್ಯಾಂಕ್ ಮಾಡಿಗಿಡೇನಿಲ್ಲ ಮಕ್ಕಳ ನೀವು ಎಲ್ಲರೂ ಸೇರ್ಕೊಂಡ. ಸರಿ ಆತು. ಹಿಂಗ್ ಮಾಡ್ರಿ. ಹಂಗಾರ ಒಂದು ಕೆಲಸ ಮಾಡ್ರಿ ನೀವು. ನೀನು ನಿನ್ನ ಮಗ ಬಂದ ಬಾಂಡ್ ಮೇಲೆ ಸಹಿ ಮಾಡಿ ಅದೇನೈತಿ ನಿಮ್ದು ಮುಗಿಸ್ಕೊಂಡು ಹೋಗ್ಬಿಡ್ರಿ ನೀವು. ಯಪ್ಪ ಸಹಿ ಇವ್ರದಿಬ್ಬರದ ಆದ್ರ ನಡೆಯಂಗಿಲ್ಲಪ್ಪ, ಇವ್ರ ಮಗಳದ ಆಗ್ಬೇಕು. ಹಂಗಂದ್ರ ಮಾತ್ರ ಬಾಂಡ್ ಮೇಲೆ ಸಹಿ. ಏ ಮಗನ ಜೊತೆಗೆ ಮಗಳನ್ನ ಹುಟ್ಸ್ಯಾನ ನೀವ ಗುಡ್ಡೆ? ಹೆಂಗದ್ರಲ್ಲ ಮಗಳ? ಯಪ್ಪ ಅವನೇನ್ ಕೇಳ್ತಿಪ್ಪ, ಚಂದನ ಟಿವಿಯಾಗ ಬರೋ ಚಂದುಳಿ ಚಲುವಾಗ್ಯಾಳ. ಆ ಚಲುವಿಗೆ ಈ ಚಲುವನ ಕರೆಕ್ಟ್. ನೀ ಯಾವ ನೋಡಿಲ್ಲ ಆಕಿನ್ನ? ಮೊನ್ನೆ ಸಿದ್ದನ ಬಡ್ಡಿ ವಸೂಲಿಗೆ ಹೋಗಿದ್ನಲ್ಲ, ಅವತ್ತ ದವಾಖಾನೆ ನೋಡಿನ ಆಕಿನ್ನ. ನರ್ಸ್ ಅದಳಪ್ಪ, ನರ್ಸ್. ಗುಡ್ಡೆ ಏನ್ಲಿದೆ ಗುಡ್ಡೆ? ಇವತ್ತು 50,000 ಏನ್ ಬೇಡಲೇ ನಿನಗೆ? ನೀ ಏಟ್ ಕೇತಿ ಕೇಳಿ 1,00,000 ರೂಪಾಯಿ ಬೇಕಾರೆ ಒಯ್ಲೆ ನೀನು. ಸೌಕರ್ಯ ನನಗ ಜಾಸ್ತಿ ಏನು ಬ್ಯಾಡ್ರಿ, ಸಹಿ ಮಾಡಿಸ್ಕೊಂಡ್ 50,000 ಅಷ್ಟ ಕೊಡ್ರಿ. ಲೇ ಗುಡ್ಡೆ 50 ಯಾಕೆ ತಗಂತಿಲೆ? 1,00,000 ಒಯ್ಯ. ನಿನಗೇನ್ಲೇ ಕೊಟ್ರ ನಾವ ಗಟ್ಟದ ಅಂತ ನಿಂದೇನೈತ್ಲಿ? ತಗಲಿ 1,00,000 ರೂಪಾಯಿ ತಗೊಂಡು ಹೋಗ. ಯಾವ್ದಕ್ಕೆ ಮಾತಾಡ್ತಿಲ್ಲ ಲೇ? ಚಲವ ಒಂದ್ ಚೇರ್ ಹಾಕಿ ಕುಂದ್ರಸಲ್ಲ ಅವನಿಗಿಲ್ಲ. ಬ್ಯಾಡ ಹೇಳ್ರಿ, ಬೇಡ ನಮಗ. ಲೇ ನೀ ಏನ್ರ ಬಡ್ಡಿಗೆ ಹೆದ್ರಕತ್ತೀನ್ಲಿ? ನಾ ಹೇಳ್ತಾನೆ ಕೇಳ ಗುಡ್ಡೆ, ನಿನಗ ಬಡ್ಡಿ ಗಿಡ್ಡಿ ಏನೇ ಬೇಡ. ನಿನಗೆ ಎಷ್ಟು ಬೇಕು? 50 ಬೇಡ, 1,00,000 ರೂಪಾಯಿ ಬೇಕಲ್ಲ, ತಗೊಂಡು ಹೋಗ್ಲಿ. ನೀನು ಎದಕ್ಕೆ ತಲೆ ಕೆಡ್ಸ್ಕೊಂತೀನಿ? ಸೌಕರ್ಯ ರೊಕ್ಕದ ದಾಸಕ್ಕ ಹೆಂಗಾರ ವಿಚಾರ ಮಾಡಲ್ರಿ. ನಾನು ನನ್ನ ಮಗಳನ್ನ ಬಂಗಾರ ಬೆಳೆಸಂಗ್ ಬೆಳೆಸ ನಾನು. ಹಾ ಹೇಳ್ರಿ, ನಿಮಗ್ ಬ್ರೇಕಪ್ ಆಗಕ್ಕೆ ಏನ್ ಕಾರಣ? ಗೌರ್ಮೆಂಟ್ ಕಾಲೇಜ್ ಮುಂದ ಹುಡುಗಿಯರ್ ನೋಡಕ್ ನಿಂದಿರ್ತಾನಣ್ಣ ಇವನು. ಗೌರ್ಮೆಂಟ್ ಕಾಲೇಜ್ ಮುಂದೆ ಬಾಡಿಗೆ ಬರ್ತಾವಂತ ನಾ ನಿಂತೆ ಅಂದ್ರ ಹುಡುಗಿ ನೋಡಕ್ ನಿಂತೆ ಅಂತ ಅವಳಿಕೆ. ಹುಡುಗಿಯರ್ ನೋಡಕ ನಿಂತಿರ್ತಾನಣ್ಣ ಇವನು. ಬರೇ ಹುಡುಗಿಯರ್ನ ಅಷ್ಟ ಹತ್ತಸ್ಕೊಂತಾನ. ಏ ಹುಡುಗಿಯರ್ನ ಯಾಕೆ ಹತ್ತಿಸ್ಕೊಂಬರ್ತಿಲ್ಲ? ಹುಡುಗರ್ನ ಹತ್ತಿಸ್ಕೊಂಬರ್ಬೇಕ. ಕಾಲೇಜ್ನ ಮತ್ತೆ ಹುಡುಗಿಯರ್ ಹತ್ತಾರಲ್ಲ, ಯಾರು ಹತ್ತಾರ? ಹಂಗಾರ ನಾನು ದಿನ ಗಾರ್ಮೆಂಟ್ಸ್ ಕಡೆ ನಿಂತಿರ್ತಾನೆ. ಅಂಟಿನ ಹಂಗ ಹತ್ತಿಸ್ಕೊಂಡು ಹೋಗ್ನೇನ? ನೋಡ್ವಾ, ಅನುಮಾನ ಪಡಬೇಡ. ಹಿಂದ ಪುರಂದರದಾಸರು ಹೇಳ್ಯಾರ, ಅನುಮಾನ ಅನ್ನೋದು ಒಂದು ದೊಡ್ಡ ರೋಗ. ಅನುಮಾನ ಪಟ್ಟು ಮತ್ತೊಬ್ಬರನ್ನ ಕಳ್ಕಡಕ್ ಹೋಗ್ಬೇಡ್ರಿ. ಏನ್ ಹೇಳಿದಿಲಿ ದೋಸ್ತ? ನೀ ನನ್ನ ದೋಸ್ತ ಅದಿಲಿ, ನೀನ್ ಬಿಟ್ಟು ಕೊಡೋ ಮಾತಾ ಇಲ್ಲ.
ಹಾ ಹಂದ್ ಹೇಳ್ತಿಂದ ನಾಯಿ ಪಂಚಾಯತ್ಗೆ ಕರ್ದಿತ್ತಂತ. ಏ ಹಂದಿ ಅಂತ ಯಾರಿಗಂದಿ? ಹಂದಿ ಯಾರು ಇದ್ರಾಗ? ಹಂದಿ ಯಾರು ಹಂದಿ? ನಾಯಿ ಆದ್ರೇನ ಹಂದಿ ಆದ್ರೇನ ಎರಡೂ ಅದನ್ನ ತಿಂತಾವ್. ನನಗೆ ಗೊತ್ತಿತ್ತಲೇ, ನನ್ ಬುಡಕ್ ಬರ್ತೈತೆ ನನಗೆ ಗೊತ್ತಿತ್ತ. ಅದಕ್ಕೆ ನಿಮ್ ಪಂಚಾಯತ್ಗೆ ಬರಂಗಿಲ್ಲ ಅಂತ ಮಾಡಿದ್ದೆ. ನಿನ್ಯಾರು ಬಗೆಹರ್ಸಕ್ ಬಾ ಅಂದಾರ ಇಲ್ಲಿ ಬರ್ತಾನೆ ಏನಾರ ಯಾಕಾರ ಮಾಡಿಕಿರಿ? ಏ ಅಣ್ಣ 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 ಏನು ನೀ ದೊಡ್ಡವಾಗಿದ್ದನ್ ಬಗೆಹರಿಸೋಗಣ. ನೀ ನಾಯಿ ಅಣ್ಣ, ಅವನ ಹಂದಿ. ಬೇಕಾದ್ರೆ ಕಲರ್ ನೋಡು ಸೇಮ್ ಐತಿ. ಹೌದಲ್ಲ, ಅದಕ್ಕಂತಾನೆ ಕನ್ಫ್ಯೂಸ್ ಮಾಡಿ ನೀ ಯಾರ್ಯಾರ್ಗಾರ ಮಾತಾಡ್ತಿ. ಹಾ ಈಗ ಹೇಳ್ರಿ ಏನಾತ? ಬಗೆಹರ್ಸ್ ನಮ್ಮಿಬ್ರದ್ದು. ಇವ ಏನ್ ಬಗೆಹರಿಸ್ತಾನ? ಇವ್ನ ಹೆಂತಿ ಬಿಟ್ಟು ಹೋಗಿ 9 ತಿಂಗಳಾತ. ಏ ನನ್ನ ಹೆಂಡತಿ ವಿಷಯ ಮಾತಾಡಬೇಡ. ನನ್ನ ಹೆಂಡತಿ ಹಬ್ಬಕ್ಕೆ ಹೇಳ ಊರಿಗೆ. 9 ತಿಂಗಳ ಯಾವ ಹಬ್ಬ? ಅದ ಬಂದ್ರ ಬರತ್ ನೀವು ಹೋದ್ರ ಹೋಳಿ ಹುಣ್ಣಿಮೆ ಅಲ್ಲಿ ಅವ್ರ ಕಡೆ ಮಾಡ್ತಾರಂತ. 1 ವರ್ಷದ ಮಟ್ಟ ಬರಂಗಿಲ್ಲಕ್ಕೆ. ಆಗ್ತಾಯಿರ್ವಾ ನಮ್ದು ಹೇಳ್ತೀರ ನನ್ಗೆ ಗೊತ್ತಿತ್ತ. ಬಗೆಹರಿಸ್ಕೇಳಿ ನೀವು, ನಾವ್ ಹೊಕ್ಕನಿ. ಏ ನಿತ್ಕಲೆ. ಹಾ ನಂದ ಒಂದು ಬಗೆಹರಿಸಿ ಹೋಗೋಣ. ನೀನ ಯವ್ವ ನಿಮಗೆ ಇಬ್ಬರಿಗೆ ಸೆಟ್ ಆಗಲ್ಲ, ಬಿಟ್ಟ ಬಿಡೋತ್ತಾಗ. ಯಾಕೆ ಸೆಟ್ ಆಗಂಗಿಲ್ಲ? ನೋಡುವ ನೀ ಚೀತಿ ಅಂದ್ರ ಸ್ವಾರಿ ಕೇಳ್ತಿ. ಈ ಮಧ್ಯಾಹ್ನ ಮಗ ಹೂಸ್ ಬಿಟ್ಟು ನನ್ ಮೇಲೆ ಹಾಕ್ತಾನ. ಸಟ್ ಆಗಲಿದ ಬಿಟ್ಟ ಬಿಡ ಹೋಗ್ತಾನೆ. ಲೇ ಮಬ್ಬ ಏನ್ ಮಾತಾಡ ಅಂತಿಲಿ? ಏ ಬಿಡ್ಲೆ, 3 ದಿನಕ್ಕೊಮ್ಮೆ ಜಗಳ ಆಡ್ತಿದ್ದೆ, ನನ್ ತಲೆ ತಿಂತಿದ್ದೆ. ಆತ ನಿನ್ ಮ್ಯಾಗ ಹಾನಿ ಮಾಡಿ ಹೇಳ್ತಾನ ದೋಸ್ತ. ಇನ್ ಮ್ಯಾಗ ಸತ್ರ ಇಕ್ಕಿನೋರಲ್ಲ. ಮ್ಯಾಗ ನಾನು ಆಣಿ ಮಾಡಿ ಹೇಳ್ತೇನಣ್ಣ, ಇನ್ಯಾವತ್ತೂ ಇವನ್ ಮುಖ ನಾನು ನೋಡಂಗಿಲ್ಲ. ಹೋದ್ ಸರಿ ಅವ ಹಾನಿ ಮಾಡಿದ್ಕ ನಾನು ಏತ್ ಬಿಟ್ಟು ಹೋದ್ಲ. ಈಗ ನೀನ ಹಾನಿ ಮಾಡಿದೆ. ನನ್ ಜೀವನದಾಗ ಏನ್ ಕಾದೈತೆ ಏನ? ಗುಡ್ಡೆ ಚಂದ ಅಲ್ಲಲೇ ನಿನ್ನ ಮಗಳೇ. ಏನ್ಲೇ ಗುಡ್ಡೆ, ನೀ ಕರಗಿದ್ರು ನಿನ್ನ ಮಗಳು ಬೆಳಗದಾಳಲ್ಲೇ. ಗುಡ್ಡೆ ನಿಮ್ಮ ಜಾತಿನೂ ಒಂದ ನಮ್ಮ ಜಾತಿನೂ ಒಂದ. ಸುಮ್ಮನೆ ನನ್ನ ಮಗ ಕೊಟ್ಟು ಬಿಡ್ಲೆ ನಿನ್ನ ಮಗಳನ್ನ. ಲೇ ಗುಡ್ಡೆ, ನನಗ ಒಬ್ಬನ ಮಗ 70 ಎಕರೆ ಹೊಲ ಐತೆ ಮಗನ. ಏನಂದೆ? ಅದ್ರೊಳಗೆ ನಿನಗೆ 2 ಎಕರೆ ನಿನ್ನ ಹೆಸರಲ್ಲಿ ಬರಿತೇನೆ ಲೇ ಗುಡ್ಡೆ. 2 ಎಕರೆ ಹೊಲ ಸೌಕರ ಎಲ್ಲಿ ಸಹಿ ಮಾಡೋಕೆ ಹೇಳ್ರಿ, ಅಲ್ಲೇ ಮಾಡ್ತಾನೆ ಅವನವನೇ. ಲೇ ಚಲವ ಬಾಣ ತಮ್ಮ ಸಹಿ ಮಾಡ್ಸೋ ನೀವು ಇಬ್ಬಾರ್ದ. ಸೌಕರ ಸ್ವಲ್ಪ ನನ್ನ ಮಗಳು ಒಂದು ಮಾತು ಕೇಳಿ ಸಹಿ ಮಾಡ್ತಾನೆ. ಏನ್ಲೇ ನಿನ್ನ ಮಗಳ ಹೋದರಲ್ಲಕ್ಕೆ? ಏ ಗುಡ್ಡೆ, ನಿನ್ನ ಮಗಳನ್ನ ನಾ ಎಲ್ಲ ಒಪ್ಪಿಸ್ತಾನೆ, ನೀ ಅದಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏ ಗುಡ್ಡೆ, ನನ್ನ ಮಗ ಒಪ್ಪಿಸ್ತಾನ ಅಂತ ಬಿಡ್ಲೆ, ನಿನಗೆ ಅದಕ್ಕೆ ಚಿಂತೆ ಎತ್ಲಾಗ. ಏ ಆತ್ರಿ ಸೌಕರ. ಲೇ ಗುಡ್ಡೆ, ಇವತ್ತು ಹೆಮ್ಮಿಂದ ಅಡ್ಡಾಡ್ಲೇ ನೀನು. ಈ ಊರಿನ ಸಾಕಾರ ಬೇಗ ನೀನು. ಹೌದಾ, ಇನ್ನು ಮುಂದೆ ನಾನು ನಮ್ಮ ಸೌಕಾರ ಬೀಗ ಹಿಂಗೆ ನಡೆಯಲ್ಲ, ಹಿಂಗೆ ನಡೀತೀನಿ. ನಿತ್ಗರ್ರಿ ಡಾಕ್ಟ್ರ, ಯಾಕೆ ಕೆಂಪು ಅರ್ಬಿ ತೋರಿಸ್ಬೇಕೇನ? ಕೈ ಮಾಡಿದ್ರೆ ನಿಲ್ವಲ್ರಲ್ಲ. ಏನ್ರಿ ನಿಮ್ದ? ಏನ್ರಿ ಅಂತ ಕೇಳ್ತಿರಲ್ಲ. ಇಡೀ ಹಾವೇರಿ ತುಂಬಾ ಹುಡುಕಿದೆ, ಗಲ್ಲಿನ ಒಂದು ಮೆಡಿಕಲ್ ಶಾಪ್ ಬಿಟ್ಟಿಲ್ಲ, ಒಂದು ದವಾಖಾನಿ ಬಿಟ್ಟಿಲ್ಲ. ಇಲ್ಲಿ ಯಾರಿಗೆ ಇಂಜೆಕ್ಷನ್ ಮಾಡಕ್ ಬಂದಿರಿ? ಅದನ್ನ ತಗೊಂಡು ನೀವೇನ್ ಮಾಡ್ತೀರಿ? ನೋಡ್ರಿ ಸೋಮು ಅದಾನಿಲ್ಲೇ, ಅವ ಬಂದ ಅಂದ್ರೆ ಸರಿ ಇರಂಗಿಲ್ಲ. ಇಲ್ಲಿಂದ ಹೋಗ್ರಿ ನೀವು. ನಿನ್ನ ಸೋಮು ಏನಾರ ನನ್ನ ಮಕ ನೋಡಿದ ಅಂದ್ರ ಮಕ ಮುಚ್ಕೊಂಡು ಮಾಸ್ಕ್ ಹಾಕ್ಕೊಂಡು 3 ಅಡಿ ದೂರ ಹೋಗಾನ, ಗೊತ್ತನ? ಯಾಕ ಜಾಸ್ತಿ ಮಾತಾಡತ್ತೀರಲ್ಲ? ನನ್ನ ಮದುವೆಯಾಗ ಸೋಮುನ ಹತ್ರ ಇರ್ಲಾರ್ದ ನನ್ನ ಹತ್ರ ಬಾಳ ಐತಿ. ಇರ್ಬೇಕಾಗಿರೋದ ಇಲ್ಲ ನಿಮಗ? ಏನದ? ನಿಯತ್. ನನ್ನ ಮದುವೆಯಾಗಿ ನೋಡು ನಿಯತ್ ಎಷ್ಟೈತಿ ಅನ್ನೋದನ್ನ ತೋರಿಸ್ತಾನೆ. ನಮಸ್ಕಾರ ಹೇಳ್ರಿ, ಅದೇನೋ ತೋರಿಸ್ತಾನೆ ಅಂದ್ರಿ, ತೋರಿಸ್ರಿ. ಯಾಕ್ಲೇ ಡಿಂಗ್ರಿ, ಹಲ್ಲೇನ್ ಬೇರೆ ಕಡೆ ಬಂದಾವನ್ಲೇ ಮುಗುಳೆ? ನಾ ಯಾಕೆ ಮುಕೊಳಕೋನಿ? ನೀ ನಮ್ಮ ಮುಕೊಳೆ ಏನ ಅಂದಿ? ಏನಿಲ್ಲಣ್ಣ, ನಾ ಹಿಂಗ್ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಬೇಡ. ನಮ್ಮ ಊರಾಗ ಬುಕ್ಕಣ್ಣಿ ಅಂತ ಅದನ, ಅವಂಗ ಅರ್ಧ ಎಣ್ಣೆ ಹೊಡಿಸಿ ಪದ್ದಸಿರ್ ಗೋಣ್ ತಿಕ್ಸಿದೆ ಅಂದ್ರ ಗೋಣ್ ಸವ ಆಕತಿ ಅಂತ. ಲೇ ನನಗ್ ಗೋಣಿನ ಬಗ್ಗೆ ಮಾತಾಡಕತ್ತೇನ್ಲೇ? ನಮ್ಮ ಇಡೀ ವಂಶಸ್ಥರಿಗೆ ಹಿಂಗೈತಿ. ಚಲವ ರಜ್ಜ ಎಲ್ಲರಿಗೆ ಹಿಂಗೈತಿ ಮಗನ. ನಮ್ಮ ಗೋಣಿನ ಬಗ್ಗೆ ಮಾತಾಡ್ತಾನ. ಡಾಕ್ಟ್ರ ನೀವ್ ಹೇಳ್ರಿ, ನಂದು ನಿಂದು ಏನಾತ? ಸೌಕಾರ ಸುಟ್ರು ಸುಡ್ಲಾರ್ದಷ್ಟು ಆಸ್ತಿ ಐತಿ, ನೋಡಾಕ ಚಲೋ ಚೆನ್ನಾಗ ರಾಯ. ನೀವು ಹೋಗಿ ನಿಮ್ಮಂತರ್ಗೆ ಇಕ್ಕಿದ್ದಾನೆ ಅದಕ್ಕೆ. ನಾ ಸುಂದ್ರ ಅದನಿ, ನಾ ಮನ್ಮತ ಅದನಿ, ನಾ ಚಲೋ ಅದನಿ ಅನ್ನೋದು ಇಡೀ ಊರಿಗೆ ಗೊತ್ತೈತ್ಲಿ. ನನ್ನಿಂದ 1000 ಹುಡುಗಿಯರು ಬಿದ್ದಾರ ಅನ್ನೋದು ಗೊತ್ತೈತಿ. ಆದ್ರ ನನಗ ಈಕಿನ ಬೇಕು. ಹೌದು, ಇದನ್ನೆಲ್ಲ ಕೇಳಕ್ ನೀ ಯಾವನ? ಅವ್ರಿಬ್ರು ಲವರ್ಸ್ ಅಣ್ಣ, ಕೇಳ್ತಾರ. ಅವ್ರಿಬ್ರು ಲವರ್ಸ್, ಲವ್ ಮಾಡಕತ್ತಾರ ಅವ್ರ. ಲವರ್ಸ್? ಅಕ್ಕಿನ ಲವ್ ಮಾಡ್ಬೇಕಂದ್ರ ಅಕ್ಕಿನ ಮಾತಾಡ್ಸ್ಬೇಕಂತ ಅಂದ್ರ ನನ್ನ ಪರ್ಮಿಷನ್ ತಗೋಬೇಕಲ್ಲ ಡಿಂಗ್ರಿ.
ಹೋಗ್ರಿ ಸುಮ್ಮನೆ ತಲೆ ಯಾಕೆ ತಿಂತೀರಿ? ಈಗ ಕರೆಕ್ಟಾಗಿ ಹೇಳ್ತೇನೆ ಕೇಳಲಿ ತಮ್ಮ. ಇವರಪ್ಪ ಈಕಿನ 1 ಎಕರೆಕ ನನ್ನ ಹತ್ರ ಅಡ ಇಟ್ಟಾನ. ಈಗೇನ ಇದ್ರಿ ಈಕಿ ನನ್ನ ಸೊತ್ತು.